ಹಾಯ್ ಎವ್ರಿವನ್. ಫಸ್ಟ್ ಬೇಬಿಗೆ ಫಸ್ಟ್ ಶಾಪಿಂಗ್ ಮಾಡಿದ್ದೀವಿ. ಏನೇನು ತಂದಿದ್ದೀವಿ ಅಂತ ನೋಡೋಣ. ಇದು ಬಂದು ಫಸ್ಟ್ ಬೇಬಿಗೆ ಪಿಲ್ಲೋ ಬೆಡ್ ಥರ ಆ್ಯಂಡ್ ಡ್ರೈ ಶೀಟು ಓಪನ್ ಮಾಡಿ ನೋಡೋಣ. ಹೇಗಿದೆ ಅಂತ ನೋಡೋಣ. ಇದಕ್ಕೆ ಪಿಲ್ಲೋ ಕೂಡ ಬಂದಿದೆ ಬೇಬಿಗೆ ಆ್ಯಂಡ್ ಇದು ಸೊಳ್ಳೆ ಪರ್ದೆ ಕೂಡ ಇದೆ, ಸೇಫ್ಟಿ ಈ ಥರ ಹೀಗಿರುತ್ತೆ. ನೆಕ್ಸ್ಟ್ ಬಂದು ನಾವು ಡ್ರೈ ಶೀಟ್ ತೊಗೊಂಡಿದ್ದೀವಿ, ನೋಡ್ಬೋದು ಬೇಬಿಗೆ. ಇದನ್ನು ಓಪನ್ ಮಾಡಿ ನೋಡೋಣ. ಡ್ರೈ ಶೀಟ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ ಬೆಡ್ ಮೇಲೆ ಹಾಕಿದಾಗ ಬೇಬಿ ಏನಾದರೂ ಯೂರಿನ್ ಪಾಸ್ ಮಾಡಿದ್ರೇನೋ ಯೂಸ್ ಆಗುತ್ತೆ. ಇದು ವಾಷಬಲ್ಲು, ಇಷ್ಟು ಬರುತ್ತೆ. ನೆಕ್ಸ್ಟ್ ಬಂದು ಬೇಬಿಗೆ 4 ಕ್ಯಾಪ್ಸ್ ತೊಗೊಂಡಿದ್ದೀನಿ. ಕ್ಯಾಪ್ಸು ಮತ್ತು ಸಾಕ್ಸು, ಕೈಗೆ ಗ್ಲೌಸ್ ಥರ ಟೈಪು, ಓಕೆನಾ. ಸೊ ಒಂದು ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ. ಇದು ಬಂದು ಮಸ್ಲಿನ್ ಬಟ್ಟೆ, ಕಾಟನ್ ಥರ ಬರುತ್ತೆ. ಮಗುಗೆ ಸ್ಕಿನ್ಗೆ ರ್ಯಾಷಸ್ಸು ಆ ಥರ ಏನೂ ಆಗೋದಿಲ್ಲ. ನೋಡಿ, ಇದು ಕೈಗೆ ಹ್ಯಾಂಡ್ಸ್ಗೆ ಹಾಕೋದು. ಇದು ಟೋಪಿ ಪಾಪುಗೆ. ಇದು ಬಂದು ಸಾಕ್ಸು. ಮಗುಗೆ ಯಾವುದೇ ಥರ ರ್ಯಾಷಸ್ಸು ಆ ಥರ ಏನೂ ಬರೋದಿಲ್ಲ. ಸೊ ಹ್ಯಾಂಡ್ಸು, ಲೆಗ್ಸ್ಗೆ ಮತ್ತು ಟೋಪಿ ಕವರ್ ಮಾಡ್ಕೊಳ್ಳೋಕ್ಕೆ ಸಾಫ್ಟಾಗಿರುತ್ತೆ. ನೆಕ್ಸ್ಟ್ ಬಂದು ಬೇಬಿಗೆ ಬ್ಲ್ಯಾಂಕೆಟ್ ತೊಗೊಂಡಿದ್ದೀವಿ, ಓಕೆನಾ. ತುಂಬ ಸಾಫ್ಟು, ಒಂಥರ ಅಷ್ಟು ರ್ಯಾಷಸ್ ಥರನೂ ಆಗೋದಿಲ್ಲ. ತುಂಬ ಸಾಫ್ಟಾಗಿರೋ ಬಟ್ಟೆ ಇದು. ನೀವು ಇದೆಲ್ಲ ಐಟಮ್ಸ್ ಎಲ್ಲ ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗ್ಬೋದು ಬೇಬಿಗೆ, ನ್ಯೂ ಬಾರ್ನ್ ಬೇಬಿ ಫಸ್ಟ್ ಕಿಟ್ಗೆ. ತುಂಬ ಸಾಫ್ಟಾಗಿದೆ ನೋಡಿ. ನೆಕ್ಸ್ಟ್ ಇನ್ನೊಂದು ಮೇನ್ ಇಂಪಾರ್ಟೆಂಟ್ ಏನು ಬೇಕು ಬೇಬಿ ಕಿಟ್ಟಲ್ಲಿ ಅಂದರೆ ವೆಟ್ ವೈಪ್ಸು. ಇದು ಬಂದು ಬೇಬಿಗೆ ಸ್ನಾನ ಮಾಡಿಸಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾಗ. ಸೊ ಈ ವೈಪ್ಸ್ ಯೂಸ್ ಮಾಡಿ ನೀಟಾಗಿ ಬೇಬಿಗೆ ಬಾಡಿ ಫುಲ್ಲು ಒರೆಸ್ಬೋದು. ಸೊ ಅದಕ್ಕೆ ಇದು ಬೆಸ್ಟ್ ಯೂಸ್ಫುಲ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಇದು ಕಾಟನ್ದು ತುಂಬ ಸಾಫ್ಟಾಗಿರೋ ನ್ಯಾಪ್ಕಿನ್ಸ್ ಇದು. ಸೊ ಬೇಬಿಗೆ ನಾವು ಸ್ನಾನ ಮಾಡಿಸೋದಿಲ್ಲಲ್ಲ ಹಾಸ್ಪಿಟ್ಲಲ್ಲಿ ಇದ್ದಾಗ, ಸೊ ವೈಪ್ಸ್ ಯೂಸ್ ಮಾಡ್ಬೋದು. ಪ್ಲಸ್ ಕಾಟನ್ ಬಿಸಿ ಹಾಟ್ ವಾಟರಲ್ಲಿ ಅದ್ಬಿಟ್ಟು ಪಾಪುಗೆ ಮೈಯೆಲ್ಲ ಒರೆಸ್ಬೋದು. ಇದು ಯೂಸ್ಫುಲ್ ಆಗಿರುತ್ತೆ. ಸೊ ಇದನ್ನು ನಾನೊಂದು 4 ತೊಗೊಂಡಿದ್ದೀನಿ. ಸೊ ನೆಕ್ಸ್ಟ್ ಐಟಮ್ಸ್ ಬಂದು ಇದು ಬಂದು ಬೇಬಿಗೆ ಫೀಡರ್ ಇದು. ಸೊ ಇದು ಬಂದು ಸಿಲಿಕಾನ್. ಇದು ಯಾವುದೇ ಥರನೂ ಮಗುಗೆ ಸ್ಕಿನ್ ಎಫೆಕ್ಟ್ ಆಗೋದಿಲ್ಲ. ಸೊ ಇದೊಂದು ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಫೀಡಿಂಗ್ ಬಾಟಲ್. ಇದು ಓಪನ್ ಮಾಡಿ ತೋರಿಸ್ತೀನಿ, 1 ನಿಮಿಷ. ಸೊ ಈ ಥರ ತೊಗೊಂಡಿದ್ದೀನಿ ನಾನು ಫೀಡಿಂಗ್ ಬಾಟಲ್, ಸ್ಟೀಲ್ದು, ಪ್ರೀಮಿಯಂ ಸ್ಟೀಲ್ದು. ಸೊ ಇದಕ್ಕೆ ಇದೊಂದು ಕವರ್ ಟೈಪು. ಸೊ ಮಗುಗೆ ಫೀಡಿಂಗ್ ಮಾಡಬೇಕಾದ್ರೆ ಬಾಟಲಲ್ಲಿ ಹಾಕಿ ಫೀಡಿಂಗ್ ಮಾಡಬೇಕಾದ್ರೆ ಯಾವುದೇ ಥರ ದೃಷ್ಟಿ ಆಗಬಾರ್ದು ಅಂತ. ಸೊ ಇದೊಂದು ಕಾಟನ್ ಕವರ್, ಬಾಟಲ್ ಕವರ್ ಥರ. ಸೊ ಈ ಥರ ಒಳಗಡೆ ಕವರ್ ಮಾಡ್ಕೋಬೋದು, ಒಳಗಡೆ ಹಾಕಿ ಇಟ್ಕೋಬೋದು. ಹಾಕಿ ಇಟ್ಕೊಂಡು ಫೀಡಿಂಗ್ ಮಾಡ್ಬೋದು. ಸೊ ಈ ಥರ ಇದೊಂದು. ಆ್ಯಂಡ್ ನೆಕ್ಸ್ಟ್ ಬಂದು ಬೇಬಿಗೆ ಕ್ಲೆನ್ಸಿಂಗ್ ಬಾರ್ ಥರ ಇದು, ಬೇಬಿಗೆ ಕ್ಲೀನ್ ಮಾಡೋದಕ್ಕೆ ಸ್ಕಿನ್ಗೆ. ಆ್ಯಂಡ್ ಪೌಡರ್ ಒಂದು ಸೆಬಾಮೇಡಲ್ಲಿ ತೊಗೊಂಡಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬಂದು ಬೇಬಿಗೆ ಎಕ್ಸ್ಟ್ರಾ ಇದು ಬಂದು ಪ್ಯಾಂಪರ್ಸ್ ತೊಗೊಂಡಿದ್ದೀನಿ, ಒಂದು ಫುಲ್ ಪ್ಯಾಕೆಟು, ಸೇಫ್ಟಿಗೆ ಯಾವುದಕ್ಕೂ ಇರಲಿ ಅಂತ. ಸೊ ನೆಕ್ಸ್ಟ್ ಬಂದು ನಾನು 5 ಮಸ್ಲಿನ್ದು ಕಾಟನ್ ತುಂಬ ಸಾಫ್ಟಾಗಿರೋದು ಲಂಗೋಟಸ್ ತೊಗೊಂಡಿದ್ದೀನಿ. ಇದು ತುಂಬ ಬೇಬಿಗೆ ಮಗು ಹುಟ್ಟಿದ ತಕ್ಷಣ ಇದನ್ನು ಯೂಸ್ ಮಾಡ್ಬೋದು, ಇದನ್ನು ವಾಶ್ ಮಾಡಿಕೊಂಡು. ಸೊ ಒಂದು ತೋರಿಸ್ತೀನಿ, ತುಂಬ ಸಾಫ್ಟಾಗಿರುತ್ತೆ. ಸ್ಕಿನ್ಗೆ ಯಾವುದೇ ಥರ ರ್ಯಾಷಸ್ಸು ಆಗೋದಿಲ್ಲ ಪಾಪುಗೆ, ನೋಡ್ಬೋದು ಈ ಥರ ಬರುತ್ತೆ. ಸೊ ನಾನು 5 ಕಲರ್ಸ್ 5 ಡಿಸೈನ್ಸ್ ಇರೋದು ತೊಗೊಂಡಿದ್ದೀನಿ. ಸೊ ಲಾಸ್ಟ್ ಐಟಮ್ ಏನಂದರೆ ಬೇಬಿಗೆ ಕ್ಲಾತ್ಸ್ ತೊಗೊಂಡಿದ್ದೀನಿ. ಸೊ ಇದೊಂಥರ ಡಿಸೈನ್ಸು, ಇದೊಂಥರ ಡಿಸೈನ್ ತೊಗೊಂಡಿದ್ದೀನಿ. ಇದು ಒಂದೇ ಥರ ಡಿಸೈನು ಬಟ್ 4 ಸೆಟ್ ತೊಗೊಂಡಿದ್ದೀನಿ. ಈ ಥರ ಡಿಸೈನಲ್ಲಿ 2 ತೊಗೊಂಡಿದ್ದೀನಿ. ಸೊ ಫಸ್ಟು ಈ ಡಿಸೈನ್ ತೋರಿಸ್ತೀನಿ ಹೇಗಿದೆ ಅಂತ. ಇದು ಕೂಡ ಕಾಟನ್ ಇದರಲ್ಲಿ ಸಾಫ್ಟಾಗಿರೋದು, ಮಗುಗೆ ಯಾವುದೇ ಥರ ರ್ಯಾಷಸ್ಸು ಆಗ್ದಿರಾ ಒಂದು ಸೆಟ್ ತೋರಿಸ್ತೀನಿ. ಫುಲ್ ಸೆಟ್ ಇದಕ್ಕೆ ಈ ಥರ ಬರುತ್ತೆ. ಆ್ಯಂಡ್ ಇದು ತೋರಿಸ್ತೀನಿ. ಇದು ಪ್ಯಾಂಟ್ ಇರೋದಿಲ್ಲ ಇದಕ್ಕೆ, ಚಿಕ್ಕ ಮಕ್ಕಳಿಗೆ. ಇದು ಕೂಡ ಯಾವುದೇ ಥರ ರ್ಯಾಷಸ್ ಬರೋದಿಲ್ಲ. ಈ ಥರ
ಸೊ ಈ ಥರ ಡ್ರೆಸ್ಸಲ್ಲಿ 2, ಈ ಥರ ಡ್ರೆಸ್ಸಲ್ಲಿ 4 ತೊಗೊಂಡಿದ್ದೀನಿ. ನೆಕ್ಸ್ಟ್ ಬಂದು ಬೇಬಿ ಸ್ನಾನ ಮಾಡಿಸ್ಬೇಕಾದ್ರೆ ಬೇಬಿಗೊಂದು ಟವಲ್ಲು ಮತ್ತು ವ್ರಾಪ್ ಇದು ಕವರ್ ಮಾಡ್ಕೊಳ್ಳೋಕ್ಕೆ. ಸೊ ಇದು ಟವಲ್ ಹೇಗಿದೆ ಅಂತ ತೋರಿಸ್ತೀನಿ. ಇದು ಕೂಡ ಅಷ್ಟೇ, ಬಟ್ಟೆ ತುಂಬ ಸಾಫ್ಟ್ ಆಗಿದೆ, ಯಾವುದೇ ಥರ ರ್ಯಾಷಸ್ಸು ಬೇಬಿಗೆ ಬರೋದಿಲ್ಲ. ಇದು ಸ್ನಾನ ಮಾಡಿದಾಗ ಕವರ್ ಮಾಡೋದಕ್ಕೆ ಈ ಥರ ಬರುತ್ತೆ. ಸೊ ಇಲ್ಲಿ ಈ ಥರ ಕ್ಯಾಪ್. ಸೊ ಸ್ನಾನ ಮಾಡಿಸ್ಬಿಟ್ಟು ಬೇಬಿನ ಟವಲಲ್ಲಿ ಒರೆಸ್ಕೊಳ್ಳೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಬಂದು ಇದು ವ್ರ್ಯಾಪ್ ಟವಲ್ಲು. ಇದು ಜಸ್ಟ್ ಆಚೆ ಎಲ್ಲಾದರೂ ಹೋಗ್ಬೇಕಾದ್ರೆ ಬೇಬಿಗೆ ಯೂಸ್ ಆಗುತ್ತೆ, ಇದು ಕವರ್ ಮಾಡೋದಕ್ಕೆ. ಈ ಥರ ಇದಕ್ಕೆ ಈ ಥರ ಗಮ್ ಎಲ್ಲ ಇದೆ. ಸೊ ಹಿಂಗೆ ಓಪನ್ ಮಾಡಿ ಬೇಬಿಗೆ ಕೂಡ ಸಾಫ್ಟ್ ಆಗಿರುತ್ತೆ, ಯಾವುದೇ ಥರ ರ್ಯಾಷಸ್ ಆಗೋದಿಲ್ಲ. ಸೊ ಇದೆ ಈ ಥರ ಯೂಸ್ ಮಾಡ್ಬೋದು. ಇಷ್ಟು ನಾವು ಫಸ್ಟ್ ಬೇಬಿಗೆ ಶಾಪಿಂಗ್ ಮಾಡಿರೋ ಐಟಮ್ಸು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.